ನವರಾತ್ರಿಗೆ ಹಾಗೆ ಹಲವಾರು ಹಬ್ಬಗಳಿಗೆ ಉಪವಾಸವನ್ನು ಮಾಡುತ್ತಿದ್ದಾಳೆ. ಉಪವಾಸ ಅಂದರೆ ಏನು? ಉಪವಾಸ ಅಂದರೆ ಏನು ತಿನ್ನದೆ ಇಡುವುದು. ಹಾಗಾದರೆ ಇವತ್ತು ಒಂದು ಪ್ರಾಣಿಗಳ ಉಪವಾಸ. ಯಾವ ಪ್ರಾಣಿ ಯಾವುದು? ಇವತ್ತು ಮಂಗಗಳ ಉಪವಾಸ. ಪದ್ಯ 11 ಮಂಗಗಳ ಉಪವಾಸ. ಇವತ್ತು ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿ ಉಪವಾಸ ಮಾಡುತ್ತಿದ್ದವು. ಹಾಗಾದರೆ ಈ ಪದ್ಯವನ್ನು ಓದೋಣ ಬನ್ನಿರಿ. ಹಾಗಾದ್ರೆ ಬಾಳೆ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು. ಬಾಳೆಯ ತೋಟದ ಪಕ್ಕದ ಕಾಡಲು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರಿದ ಒಂದು ಉಪವಾಸವ ಮಾಡಿದವು. ಏನು ತಿನ್ನದೆ ಮತ್ತೆ ನೋಡುತ್ತೆ ಇದ್ದವು ಮಡದಲ್ಲಿ ಕುಳಿತಂತೆ. ಏನು ತಿನ್ನದೆ ಇದ್ದವು ಮಡದಲ್ಲಿ ಕುಳಿತಂತೆ. ನಾಳೆ ತಿಂಡಿಯ ಈಗಲೇ ಹಿಡುಕುವ ಬನ್ನಿರಿ ಎಂದಿತು ಕವಿಯೆಂದು. ಹೌದೌದಣ್ಣ ಎನ್ನುತ್ತ ಬಾಳೆಯ ತೋಟಕ್ಕೆ ಹಾಡಿದವು. ಬಾಳೆಯ ತೋಟದ ಹಣ್ಣನ್ನು ನಾಡಲು ಆಸೆಯ ಹೆಚ್ಚಿತು ನೀರು ಹಣ್ಣನ್ನು ಸುಲಿದೆ ಇಡುವೆವು ಎಂದಿತು ಇನ್ನೊಂದು ಮರಿಕಪಿ ಎಂದಾಗ. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು. ಕೈಯೊಳಗಿಳಿದು ಕುಳಿತಿರಲು. ಕೈಯೊಳಗೆ ಇದ್ದಕ್ಕೆ ಬಾಯೊಳಗಿಟ್ಟರೆ ಆಗದೆ. ಎಂದಿತು ಇನ್ನೊಂದು. ಹೌದೌದೆನ್ನುತ್ತ ಹಣ್ಣನ್ನು ಬಾಯಲ್ಲಿ ಇಟ್ಟವು. ಜಗಿದೇ ಇಡುವೆವು ಆಗದೆ ಎಂದಿತು ಇನ್ನೊಂದು. ಹೌದೌದೆನ್ನುತ್ತ ಹಣ್ಣನ್ನು ಜಗಿದವು. ಜಗಿದು ನುಂಗಿದವೆಲ್ಲ ಆಗಲೇ ಮುಗಿಯಿತು ಉಪವಾಸ. ಈ ಪದ್ಯವನ್ನು ಬರೆದವಳು ಮಚ್ಚಿಮಲೆ ಶೋಕರನಾಡು ಎಂದು ನಾವು. ಹೀಗೆ ನಾನು ಈ ಪದ್ಯವನ್ನು ತಿಳಿಸುತ್ತೇನೆ. ಬಾಳೆ ತೋಟದ ಪಕ್ಕದ ಕಾಡಲು. ಹಾಗಾದರೆ ಒಂದು ಬಾಳೆ ತೋಟ ಇತ್ತು. ಆ ಬಾಳೆ ತೋಟದ ಪಕ್ಕದ ಕಾಡಲು ಮಂಗಗಳೆಲ್ಲವೂ ವಾಸಿಸುತ್ತಿದ್ದವು. ಆ ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸ ಮಾಡಿದ್ದವು. ಅವೆಲ್ಲ ಒಟ್ಟಿಗೆ ಸೇರುತ್ತಾ ಒಂದು ಉಪವಾಸ ಮಾಡಿದ್ದವು. ಅವು ಏನು ತಿನ್ನದೆ ಮಟ್ಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಅವೇನು ತಿನ್ನದೆ ಇಡುವು ಎಂದಿತು ಇನ್ನೊಂದು ಮಟ್ಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ಹಾಗಾದ್ರೆ ಇನ್ನೊಂದು ಮಡಿಕಪ್ಪಿ ಬಂದು ಹೇಳಿತು, ನಾಳೆ ತಿಂಡಿಯ ಈಗಲೇ ಹಿಡುಕುವ ಬನ್ನಿರಿ ಎಂದಿದ್ದು ಮಡಿಕಪ್ಪಿ ಎಂದಾಗ. ಹೌದೌದೆನ್ನುತ್ತ ಹಣ್ಣನ್ನು. ಹಾಗಾದ್ರೆ ಇನ್ನೊಂದು ಹೇಳಿತು, ಆ ಬಾಳೆಹಣ್ಣನ್ನು ಸುಲಿದೆ ಇಡುವೆವು ಆಗದೆ ಎಂದಿದ್ದು ಇನ್ನೊಂದು. ಹೌದೌದು. ಆಗ ಈ ಮಂಗಗಳೆಲ್ಲವೂ ಹೇಳುತ್ತಿರು, ಹೌದೌದು ಹಂಗೆ ಮಾಡ್ಬೋದಲ್ಲ ಎಂದು ಎಲ್ಲವೂ ಆ ಬಾಳೆಹಣ್ಣನ್ನು ಸುಲಿದವು. ಹಾಗಾದ್ರೆ ಮತ್ತೊಂದು ಬಂದು ಹೇಳಿತು, ಇದು ಕೈಯೊಳಗಿಟ್ಟರೆ ಬಾಯೊಳಗಿಟ್ಟರೆ ಕೈಯೊಳಗಿಡೋದೇನು ಬಾಯೊಳಗಿಟ್ಟರೆ ಆಗದೆ ಎಂದಿತು ಮತ್ತೊಂದು. ಹೌದೌದೆಂದು ಎಲ್ಲವೂ ಬಾಳೆಯ ಹಣ್ಣನ್ನು ಬಾಯಲ್ಲಿಟ್ಟವು. ಮತ್ತೆ ಇನ್ನೊಂದು ಬಂದು ಹೇಳಿತ್ತು, ನಾವು ಹ್ಯಾಂಗಾದ್ರೂ ಬಾಯಲ್ಲಿ ಇಟ್ಟಿರಲ್ಲ ಅದನ್ನು ಜಗಿಯಪ್ಪಲ್ಲ ಎಂದಿತ್ತು. ಹಾಗಾದ್ರೆ ಇನ್ನೊಂದು ಹೌದೌದೆನ್ನುತ್ತ ಮತ್ತ ಆ ಹಣ್ಣನ್ನು ಜಗಿದವು. ಜಗಿದು ನುಂಗಿದವೆಲ್ಲ. ಅವೆಲ್ಲ ಜಗಿದು ನುಂಗುದು ಆಗಲೇ ಮುಗಿಯಿತು ಉಪವಾಸ. ಧನ್ಯವಾದಗಳು.